नमस्ते बच्चों, आज हम पत्र लेखन के बारे में सीखेंगे। आप जानते हैं, 8वीं कक्षा से ही जानते हैं चिट्ठी पत्र कैसे लिखना है। चिट्ठी पत्र 10वीं कक्षा में बहुत प्रमुख है, क्योंकि अंतिम परीक्षा में आपको इसको 5 अंक दिए गए हैं। अगर आप अच्छी तरह लिखेंगे तो आपको 5 में से 5 अंक ज़रूर मिलता है। ಅಂದರೆ ನೀವು ಸರಿಯಾಗಿ ಈ ಪತ್ರಲೇಖನವನ್ನು ಬರೆದರೆ ಖಂಡಿತ ನಿಮಗೆ 5ರಲ್ಲಿ 5 ಸಿಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ನಾವು ಈಗ ಈ ಪತ್ರಲೇಖನವನ್ನು ಸರಳವಾಗಿ ಸುಲಭವಾಗಿ ಹೇಗೆ ಬರೆಯಬಹುದು ಎಂಬುದನ್ನು ತಿಳ್ಕೊಳ್ಳುವ. ನೋಡಿ, ಇಲ್ಲಿ ನೀವು ಮುಖ್ಯವಾಗಿ ಭಾಷೆಯಲ್ಲಿ ಗಮನಿಸಬೇಕಾದದ್ದು ಯಾವುದು? ಅಲ್ಪ ವಿರಾಮ, ಪೂರ್ಣ ವಿರಾಮ, ಅಂದರೆ ಕೊಮ ಮತ್ತು ಪೂರ್ಣ ವಿರಾಮ. ಹಾಗೆ ಅದನ್ನು ಬರೆಯುವ ವಿಧಾನ ಯಾವ ರೀತಿ ನಾವು ಅದನ್ನು ಬರೆಯಬಹುದು. ಈಗ ನೋಡಿ, ಪ್ರಶ್ನೆ ಈ ರೀತಿ ಇರ್ತದೆ. ಚಿಟ್ಟಿ ಪತ್ರದ ಪ್ರಶ್ನೆ ಈ ರೀತಿ ಇರ್ತದೆ. कोई सकारण बताते हुए 4 दिन की छुट्टी के लिए अपने पाठशाला के प्रधान अध्यापक जी को एक पत्र लिखिए. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, कोई सकारण बताते हुए ಅಂದರೆ ಕಾರಣ ಯಾವುದೇ ಇರ್ಬೋದು. ಅಲ್ಲಿ ಕಾರಣ ಯಾವುದೇ ಇರ್ಬೋದು, ಸ್ಪಷ್ಟವಾಗಿ ನಮೂದಿಸಲಿಲ್ಲ ಕಾರಣ. ಆದ್ದರಿಂದ ನೀವು ಯಾವುದೇ ಕಾರಣವನ್ನು ಬೇಕಾದರೂ ಬರೆಯಬಹುದು. ಯಾರಿಗೆ ಪತ್ರ ಬರೆಯುವುದು? ಈಗ ಬರೆಯುವವರು ನೀವು, ಬರೆಯುವುದು ಯಾರಿಗೆ? ನೋಡಿ, ಪ್ರಧಾನ अध्यापक जी को एक पत्र लिखिए. अर्थ आಯ್ತಲ್ಲ? देखिए, आपको इसमें 5 शब्द याद रखनी चाहिए. 5 शब्द, अल्प विराम, पूर्ण विराम, इतना बस. देखिए वो 5 शब्द कौन सा है? यहाँ प्रेषक, सेवा में, विषय, महोदय, सधन्यवाद. कौन कौन सा? प्रेषक, सेवा में, विषय, महोदय, सधन्यवाद. अभी ये प्रेषक क्या है? प्रेषक क्या है, कौन है? मालूम है आपको? क्या है? प्रेषक हम ही हैं जो खुद पत्र लिखते हैं. हम ಪ್ರೇಷಕ್ ಹೇ. ನಾವೀಗ ಪತ್ರ ಬರೆಯೋರು ನಾವಲ್ವಾ? ಕನ್ನಡದಲ್ಲಿ ಆದರೆ ರಿಂದ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಆದರೆ ಫ್ರಮ್. ಸೊ ಅದೇ ಹಿಂದಿಯಲ್ಲಿ ಆಗುವಾಗ ಪ್ರೇಷಕ್ ಅಂತೇಳಿ ನಾವು ಹೇಳ್ತೇವೆ. ನೋಡಿ, ಇದು ಪ್ರೇಷಕ್ ಆಯಿತಾ. ಆಮೇಲೆ ಇದರ ನೇರಕ್ಕೆ ನೀವು ಯಾವಾಗಲೂ ಅದು ಪ್ರೇಷಕ್ ಬರೆಯುವಾಗಲೇ ಇದನ್ನು ಬರೆದು ಬಿಡಿ, ಇಲ್ಲ ಮರ್ತೋಗ್ತದೆ. ಎಷ್ಟೋ ಸಮಯ ನಾವು ಪರೀಕ್ಷಾ ಮೌಲ್ಯಮಾಪನಕ್ಕೆ ಹೋಗುವಾಗ, ಕರೆಕ್ಷನಿಗೆ ಹೋಗುವಾಗ ನೋಡ್ತೇವೆ, ಎಲ್ಲ ಚಂದ ಮಾಡಿ ಬರೆದಿರ್ತಾರೆ, ಇಲ್ಲಿ ಸ್ಥಳ ದಿನಾಂಕವನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಿ, ಅಲ್ಲಿ ಪ್ರೇಷಕ್ ಬರೆದ ತಕ್ಷಣ ಅದರ ನೇರಕ್ಕೆ ಸ್ಥಳ ದಿನಾಂಕವನ್ನು ಬರೆದು ಬಿಡಿ. ನೋಡಿ, ಸ್ಥಳ ಬೆಂಗಳೂರು, ದಿನಾಂಕ 2/12/20. ಆವತ್ತು ನೀವು ಯಾವ ದಿವಸ ಬರಿತೀರಿ ಪರೀಕ್ಷೆ, ಆವತ್ತಿನ ದಿನಾಂಕವನ್ನೇ ಬರೆಯಿರಿ. ನಂತರ ನಿಮ್ಮ ಹೆಸರು, ಈಗ ನಿಮ್ಮ ಹೆಸರು ಬರೆಯುವ ಅಗತ್ಯ ಇಲ್ಲ, ಅದರಿಂದ ನೀವು 3 X अನ್ನು ಹಾಕ್ಬೋದು. अभी अपने नाम लिखने की ज़रूरत नहीं है, आप 3 X डाल सकते हैं. उसके बाद अल्पविराम, 10वीं कक्षा, अल्पविराम, सरकारी प्रौढ़शाला, इसको भी पूरा लिखने की ज़रूरत नहीं है, प्रौढ़शाला लिख सकते हैं. देखिए, सरकारी प्रौढ़शाला, गांधीनगर, पूर्ण विराम. ನೋಡಿ, ಇನ್ನೊಮ್ಮೆ ಗಮನಿಸಿ. ಪ್ರೇಷಕ್, ನಂತರ ಕೊಮ, ಅದರ ನೇರಕ್ಕೆ ತಕ್ಷಣ ಬರೆದು ಬಿಡಿ ಸ್ಥಳ ದಿನಾಂಕ. ನಂತರ ಈ ಕೊಮ, ಏನು ಕೊಮ ಇದೆ ನೋಡಿ, ಅದರ ಕೆಳಗೆ, ಅಲ್ಲಿ ಕೊಮ ಎಲ್ಲಿ ನಿಲ್ಲಿಸ್ತೀರಿ ಅದರ ಕೆಳಗೆ ನಿಮ್ಮ ಹೆಸರು ಬರೀರಿ. ಹೆಸರು ಅಂದರೆ ನೀವು ಹೆಸರು ಬರೆಯುವ ಅಗತ್ಯ ಇಲ್ಲ, 3 X ಬರೆದ್ರೆ ಸಾಕಾಗ್ತದೆ. ಕೊಮ 10वीं कक्षा, ಕೊಮ ಸರ್ಕಾರಿ ಪ್ರೌಢಶಾಲಾ ಗಾಂಧಿನಗರ್, ಪೂರ್ಣ ವಿರಾಮ್. ಇದು ಪೂರ್ಣ ವಿರಾಮ ಹಾಕೋದನ್ನು ಮರಿಬೇಡಿ. ಅನಂತರ ಈಗ ಪ್ರೇಷಕ್ ಆಯಿತು. ಸೇವಾಮೆ ನೀವು ಬರಿತೀರಿ ಪತ್ರ. ಯಾರಿಗೆ ಬರೆಯುವುದು ಪತ್ರ? ಸೇವಾಮೆ, ಯಾರಿಗೆ? ರಿಗೆ ಅಥವಾ ಟು. ಅದನ್ನು ಹಿಂದಿಯಲ್ಲಿ ಹೇಳುವಾಗ ನಾವು ಸೇವಾಮೆ ಅಂಥೇಳಿ ಹೇಳ್ತೇವೆ. ನೋಡಿ, ಸೇವಾಮೆ ಆಯಿತಾ. ಸೇವಾಮೆ ಆದಮೇಲೆ ಮೊದಲಿಗೆ ಕೊಮ ಹಾಕಿ, हिंदी में अल्प विराम डालिए. उसके बाद किसको लिख रहे हैं आप पत्र? प्रधान अध्यापक जी. तो यहाँ लिखिए प्रधान अध्यापक जी, सरकारी प्रौढ़शाला,
कोमा गांधीनगर पूर्ण विराम. ಇನ್ನೊಮ್ಮೆ ನೋಡಿ, सेवा में कोमा ಹಾಕಿ, प्रधान अध्यापक जी कोमा ಹಾಕಿ, ಸರ್ಕಾರಿ ಪ್ರೌಢಶಾಲಾ ಗಾಂಧಿ ಕೊಮ್ಮ ಆದಮೇಲೆ ಗಾಂಧಿನಗರ್ ಪೂರ್ಣ ವಿರಾಮ. ಈಗ 2 ಸ್ಟೆಪ್ ನೀವು ಕಲ್ತ್ಕೊಂಡ್ರಿ. ಏನು? ಮೊದಲಿಗೆ ಪ್ರೇಷಕ್ ಬರೆಯುವುದು, ನಿಮ್ಮ ವಿಳಾಸ. ನಂತರ ಸೇವಾಮೆ, ನೀವು ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರಿ ಅವರ ವಿಳಾಸವನ್ನು ಬರೆಯುವುದು. ಇದರ ನಂತರ ನೀವು ವಿಷಯಕ್ಕೆ ಬರುವುದು. ವಿಷಯ ಏನು ವಿಷಯ ಕೊಟ್ಟಿದ್ದಾರೆ ಇಲ್ಲಿ? ಮೇಲೊಮ್ಮೆ ಪ್ರಶ್ನೆಯನ್ನು ನೋಡಿಕೊಳ್ಳಿ. ಯಾವಾಗಲೂ ನೀವು ಪರೀಕ್ಷೆಯನ್ನು ಬರೆಯುವ ಮೊದಲು, ಪರೀಕ್ಷೆಗೆ ಚುಟ್ಟಿ ಪತ್ರ ಬರೆಯುವ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಬೇಕು. ಪ್ರಶ್ನೆ ಬಹಳ ಮುಖ್ಯವಾಗಿರ್ತದೆ. ಅದು ಓದಿಕೊಂಡು ಅರ್ಥ ಮಾಡಿಕೊಂಡು ನಂತರ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಕೋಯಿ ಸಕಾರಣ बताते हुए 4 दिन की छुट्टी के लिए. ವಿಷಯ ಏನೀಗ? ವಿಷಯ ನೋಡಿ, ವಿಷಯ ಅರ್ಧ ಇಲ್ಲೇ ಇರ್ತದೆ. 4 दिन की छुट्टी के लिए पत्र. ಏನು ವಿಷಯ? ವಿಷಯ 2 ಚುಕ್ಕೆ ಹಾಕಿ 4 दिन की छुट्टी के लिए पत्र. ನಂತರ ಇದಕ್ಕೆ ಪೂರ್ಣ ವಿರಾಮವನ್ನು ಹಾಕುವುದು. ಗೊತ್ತಾಯ್ತಲ್ಲ? ಈಗ ವಿಷಯ ಇನ್ನೊಮ್ಮೆ ನೋಡಿಕೊಳ್ಳಿ. ವಿಷಯ ನಿಮಗೆ ಇಲ್ಲೇ ಇರ್ತದೆ. ಇದು ಸಕಾರಣ ಆದ ಕಾರಣ ನೀವು ಯಾವುದೇ ವಿಷಯವನ್ನು ಬರಿಬೋದು. ಆದರೆ ವಿಷಯದಲ್ಲಿ ಏನು ವಿಷಯ ಬರಿಬೇಕು ನೀವು? ಇಲ್ಲೇ ಉಂಟು, 4 दिन की छुट्टी के लिए पत्र. ಅದರ ನಂತರ ಏನು ಬರಿಬೇಕು? ಸಂಬೋಧನೆ. ಯಾರಿಗೆ? ನಿಮ್ಮ ಮುಖ್ಯ ಗುರುಗಳಿಗೆ. ಏನು ಸಂಬೋಧನೆ ಮಾಡ್ತೀರಿ ನೀವು? महोदय. ಏನು ಮಾಡ್ತೀರಿ? क्या संबोधन करते हैं आपको? अपने प्रधान अध्यापक जी को महोदय. उसके बाद एक कॉमा डालिए. अभी विषय विस्तार, इस विषय को विस्तार से हम लिखेंगे. आपको विषय अभी मालूम है क्योंकि आपको 4 दिन की छुट्टी चाहिए. 4 ದಿನದ ರಜೆಗಳು ನಿಮಗೆ ಬೇಕು. ಯಾವುದಾದ್ರೂ ನೀವು ಕಾರಣವನ್ನು ಕೊಡ್ಬೋದು. ಇಲ್ಲಿ उपरयुक्त विषय के अनुसार मुझे मेरे भाई की शादी के लिए ಬೆಂಗಳೂರು जाना है. ನೀವೀಗ ಮಂಗಳೂರಿನಲ್ಲಿದ್ದೀರಿ, 4 ದಿನ ನಿಮಗೆ ಹೊರಗೆ ಹೋಗಬೇಕು. ಅದನ್ನು ನೀವೇನು ಬರೀತೀರಿ? उपरयुक्त विषय के अनुसार मुझे मेरे भाई की शादी के लिए मंगलूर जाना है. अनंतर पूर्ण विरामವನ್ನು ಹಾಕಿ, इसलिए कृपया आप मुझे दिनांक 3/12/20 से 4/12/20 तक 4 दिन की छुट्टी मंजूर कीजिए. ನಿಮಗೆ 4 ದಿನದ ರಜೆ ಬೇಕು. ಆದ್ದರಿಂದ ನೀವು ಅಲ್ಲಿ ಏನು ಮಾಡಬೇಕು? 4 ದಿನವನ್ನು ಸ್ಪಷ್ಟವಾಗಿ ಬರೀಬೇಕು. ಯಾವ ದಿನಾಂಕದಿಂದ? ಸೇ ಅಂದರೆ ದಿಂದ, ತಕ್ಕಂದರೆ ಅಲ್ಲಿಯವರೆಗೆ 4 ದಿನದ ರಜೆಯನ್ನು ನನಗೆ ನೀವು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 4 दिन की छुट्टी मंजूर कीजिए. ಇಲ್ಲಿಗೆ ನಿಮ್ಮದು ವಿಷಯ ವಿಸ್ತಾರ ಮುಗಿಯಿತು. ನಂತರ ಪೂರ್ಣ ವಿರಾಮ ಹಾಕಿ ಆಮೇಲೆ ಕೊನೆಗೆ ಪತ್ರ ಬರೆದ ಮೇಲೆ ಏನು? ಧನ್ಯವಾದ ತಿಳಿಸಬೇಕು. ಏನು? ಸಧನ್ಯವಾದ. ಸಧನ್ಯವಾದ ಬದಲು ಬರೀ ಧನ್ಯವಾದ ಸಹ ಬರಿಬೋದು. ನೀವು ಅದನ್ನು ಕಲ್ತಿದ್ರೆ ಅದು ಧನ್ಯವಾದವನ್ನು ಕೂಡ ಬರಿಬೋದು, ಏನು ಸಮಸ್ಯೆ ಇಲ್ಲ. ಸಧನ್ಯವಾದ ಕೆಲವರಿಗೆ ಬರಲಿಕ್ಕೆ ಏನು ಹೊಸ ಶಬ್ದ ಅಂತ ಅನಿಸ್ಬೋದು, ತೊಂದರೆ ಇಲ್ಲ. ಧನ್ಯವಾದ, ಯಾಕೆಂದರೆ ಕನ್ನಡದಲ್ಲಿ ಧನ್ಯವಾದ ಇದೆ, ಅದರಿಂದ ನೀವು ಧನ್ಯವಾದ ಶಬ್ದವನ್ನು ಕೂಡ ಬಳಸ್ಬೋದು. ನಂತರ ಕೊನೆಗೆ ಆಪ್ಕಾ ಆಜ್ಞಾಕಾರಿ ಛಾತ್ರ. ಆಪ್ಕಾ ಆಜ್ಞಾಕಾರಿ ಛಾತ್ರ. ಆಜ್ಞಾಕಾರಿ ಬದಲು ವಿಧೇಯ ಶಬ್ದವನ್ನು ಕೂಡ ಬಳಸ್ಬೋದು. ತುಂಬ ಕಷ್ಟ ಆಗೋರು ಪ್ರಿಯ ಛಾತ್ರ ಕೂಡ ಬಳಸ್ಬೋದು. ಇಲ್ಲಿ ನೋಡಿ, ನಿಮ್ಮ ಹೆಸರಿನ ಬದಲು 3 X ಹಾಕಿದರೆ ಇಲ್ಲಿಗೆ ಚುಟ್ಟಿ ಪತ್ರ ಬರೆಯುವ ರೀತಿ ಈಗ ನೀವು ತಿಳ್ಕೊಂಡ್ರಿ. ಇನ್ನೊಮ್ಮೆ ನೋಡಿಕೊಳ್ಳಿ, ಎಲ್ಲೆಲ್ಲಿ ಏನೇನು ಬರಿಬೇಕು, ಯಾವ ಶಬ್ದ ನೆನಪಿಡಬೇಕು ನೀವು. कौन सा 5 शब्द याद रखनी चाहिए आपको? प्रेषक, सेवा में, विषय, महोदय, सधन्यवाद. इतना याद रखिए. लेकिन आप ध्यान से देखिए, ಸರಿಯಾಗಿ ನೋಡಿಕೊಳ್ಳಿ. ನಿಮ್ಮ ಬರೆಯುವಾಗ ನಿಮ್ಮ ಎಡಭಾಗಕ್ಕೆ ಏನಿರಬೇಕು? ಪ್ರೇಷಕ, ಸೇವಾಮೆ, ಮಹೋದಯ. ಇದು ಮಾರ್ಜಿನಿಗೆ ತಾಗಿಯೇ ಇರಬೇಕು. ಇಲ್ಲಿ ಗೆರೆ ಇದ್ದರೆ ಇಲ್ಲಿಯೇ ಇರಬೇಕು. ಆನಂತರ ನಿಮ್ಮ ಹೆಸರು ಬರೆಯುವಾಗ ನೋಡಿ, ಪ್ರೇಷಕ ಕೊಮ ಹಾಕ್ತಿರಲ್ಲ, ಅಲ್ಲಿಂದ ಶುರು ಮಾಡಿ. ಪ್ರಧಾನ ಅಧ್ಯಾಪಕ ಜಿ ಕೂಡ ಅಷ್ಟೇ, ಕೊಮದ ನಂತರ ಶುರು ಮಾಡಿ. ಅದೇ ನೇರಕ್ಕೆ ಇಲ್ಲಿ ಉಪಯುಕ್ತ ಬರಬೇಕು. ನಂತರ ಸಧನ್ಯವಾದ. ಈ 4 ಶಬ್ದಗಳು ಒಂದೇ ರೇಖೆಯಲ್ಲಿರಬೇಕು. ನೋಡಿ, ಇಲ್ಲಿ ಈ 3 ಶಬ್ದಗಳು ಒಂದೇ ರೇಖೆಯಲ್ಲಿರಬೇಕು. ಇಲ್ಲಿ ನಿಮ್ಮ ಹೆಸರು, ಪ್ರಧಾನ ಅಧ್ಯಾಪಕ ಜಿ, ನಂತರ ಉಪಯುಕ್ತ, ಸಧನ್ಯವಾದ. ಇದು ಗೆರೆ ಹಾಗೆ ಒಂದೇ ರೀತಿ
ಇರಬೇಕು. ಹಾಗೆ ಸ್ಥಳ ಮತ್ತು ದಿನಾಂಕ ಇದನ್ನು ಮಾತ್ರ ನೀವು ಬರೆಯುವುದನ್ನು ಮರಿಬಾರ್ದು. ಈಗ ನಿಮಗೆ ಚುಟ್ಟಿ ಪತ್ರ ಬರೆಯೋ ರೀತಿ ಗೊತ್ತಾಗಿದೆ, 8ನೇಯಿಂದ ಕಲ್ತಿದ್ದೀರಿ ಮಕ್ಕಳೇ. ಆದರೆ ಕೆಲವೊಮ್ಮೆ ಏನಾಗ್ತದೆ, ಮರೆತು ಹೋಗ್ತದೆ ಅಲ್ವಾ? ಹಾಗಾಗಿ ಅದನ್ನು ಮತ್ತೆ ಮತ್ತೆ ನೀವು ಅಭ್ಯಾಸ ಮಾಡಿದರೆ ಈ 5 ಶಬ್ದಗಳನ್ನು ನೆನಪಲ್ಲಿ ಇಟ್ಟುಕೊಂಡು ನೀವು ಯಾವುದೇ ರೀತಿಯ ಪತ್ರಗಳನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿಗೆ ಏನು ಮಾಡಬೇಕು, ನೀವು ಪೆಹಲೆ ಕ್ಯಾ ಕರ್ನಾ ಚಾಹಿಯೆ, ಪ್ರಶ್ನೆ ಯಾವುದೇ ಪ್ರಶ್ನೆ ಇರ್ಬೋದು, ಆ ಪತ್ರಲೇಖನದ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿ. ನಂತರ ಏನು ನಿಯಮದ ಪ್ರಕಾರ ಪ್ರೇಷಕ ಸೇವಾ ಮೇ ವಿಷಯ್ ಮಹೋದಯ್ ಸಧನ್ಯವಾದ್ ಅಲ್ಪ ವಿರಾಮ ಪೂರ್ಣ ವಿರಾಮ ಕೊಮ್ಮ ಮತ್ತು ಪೂರ್ಣ ವಿರಾಮ ಇವುಗಳನ್ನು ಸರಿಯಾಗಿ ಬರೆದ್ರೆ ಖಂಡಿತ ನಿಮಗೆ 5 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಅದೇ ರೀತಿ ಪ್ರಶ್ನೆಗಳೀಗ ಬೇರೆ ಬೇರೆ ಕೊಡ್ತಾರೆ, ಒಂದೇ ರೀತಿಯ ಪ್ರಶ್ನೆಗಳು ಇರುವುದಿಲ್ಲ. ಒಂದು ಪ್ರಶ್ನೆ ಅದಾಯ್ತಲ್ಲ, ಈಗ ಇನ್ನೊಂದು ಪ್ರಶ್ನೆ ಈ ರೀತಿ ಬರ್ತದೆ. ಅಪ್ನೆ ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪಾಠಶಾಲಾ ಕೆ ಪ್ರಧಾನ ಅಧ್ಯಾಪಕ ಜಿ ಕೋ ಏಕ ಪತ್ರ ಲಿಖಿಯೇ. ಏನಿದು ಪ್ರಮಾಣ ಪತ್ರ? ವರ್ಗಾವಣೆಯ ಪತ್ರ, TC ಅಂತ ಹೇಳ್ತೇವಲ್ಲ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಅದು ನಿಮಗೆ ಬೇಕಾಗ್ತದೆ ಅಲ್ವಾ? ಏನು ಮಾಡ್ತೀರಿ ಈಗ ನೀವು? ಏನು ಮಾಡ್ತೀರಿ? ಅಲ್ಲಿ ಹಾಗೆ ಚುಟ್ಟಿ ಪತ್ರವನ್ನು ಹೇಗೆ ಬರ್ತಿದ್ದೀರಿ ಅದೇ ರೀತಿ ಬರೆಯುವುದು. ಮೊದಲು ನಿಮ್ಮ ವಿಳಾಸ, ನಂತರ ಪ್ರಧಾನ ಅಧ್ಯಾಪಕ ಅವರ ವಿಳಾಸ, ಇದೇ ರೀತಿ ಸೇಮ್ ನೋಡಿ. ಇಲ್ಲಿ ಚುಟ್ಟಿ ಪತ್ರದ ಬದಲು ಏನು ಬರಿಬೇಕು ನೀವು? ಚುಟ್ಟಿ ಪತ್ರದ ಬದಲು ಏನು ಬರಿಬೇಕು? ಪ್ರಮಾಣ ಪತ್ರ ಅಂತ ಬರೆಯುವುದು. ನಂತರ ಪ್ರೇಷಕ ಸೇಮ್, ಏನು ಬದಲಾವಣೆ ಇಲ್ಲ. 3x ಅದೇ, ಕೊಮ 10वीं ಕಕ್ಷಾ, ಕೊಮ ಸರ್ಕಾರಿ ಪ್ರೌಢಶಾಲಾ, ಕೊಮ ಗಾಂಧಿನಗರ ಪೂರ್ಣ ವಿರಾಮ. ಇಲ್ಲಿ ಕೂಡ ದಿನಾಂಕ ಮತ್ತು ಸ್ಥಳ ಏನು ಬದಲಾವಣೆ ಆಗುವುದಿಲ್ಲ. ಹಾಗೆ ಯಾರಿಗೆ ಬರಿತೀರಿ ಪ್ರಮಾಣ ಪತ್ರವನ್ನು? ಇಲ್ಲೇ ಉಂಟು, ನಾನು ಮೊದಲು ಹೇಳಿದ್ದೇನೆ, ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಲೇಬೇಕು. ಯಾವುದೇ ಪ್ರಶ್ನೆ ಇರ್ಬೋದು, ಅದನ್ನು ಸರಿಯಾಗಿ ಓದಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ನೋಡಿ, ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪಾಠಶಾಲಾ ಕೆ ಪ್ರಧಾನ ಅಧ್ಯಾಪಕ ಜಿ ಸೇವಾ ಮೇ, ಯಾರಿಗೆ ಬರೆಯುವುದು ನೀವು? ರಿಂದ ಆಯಿತು, ರಿಗೆ, ಸೇವಾ ಮೇ ಯಾರಿಗೆ? ಪ್ರಧಾನ ಅಧ್ಯಾಪಕ ಜಿ. ಅದೇ ವಿಳಾಸ ಸರ್ಕಾರಿ ಪ್ರೌಢಶಾಲಾ ಗಾಂಧಿನಗರ್. ವಿಷಯ, ಈಗ ವಿಷಯ ನೀವು ಇಲ್ಲಿ 4 दिन की छुट्टी के लिए ಪತ್ರ ಅಂತ ಬರೆದಿದ್ದೀವಿ ನಾವು ಯಾವುದರಲ್ಲಿ? ಚುಟ್ಟಿ ಪತ್ರದಲ್ಲಿ. ಆದರೆ ಪ್ರಮಾಣ ಪತ್ರ ಬರೆಯುವಾಗ ಹಾಗೆ ಬರೀಲಿಕ್ಕೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ವಿಷಯ ಬರೆಯುವಾಗ ಇನ್ನೊಮ್ಮೆ ನೀವು ಆ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಬೇಕು. ಏನು? ಅಪ್ನೆ ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪಾಠಶಾಲಾ ಕೆ ಪ್ರಧಾನ ಅಧ್ಯಾಪಕ ಜಿ ಕೋ ಏಕ ಪತ್ರ ಲಿಖಿಯೇ. ವಿಷಯ ಗೊತ್ತಾಯ್ತಲ್ಲ ಈಗ? ಏನು ವಿಷಯ? ಪ್ರಮಾಣ ಪತ್ರಕ್ಕೆ ನೀವು ಬೇಡಿಕೆ ಇಡುವಂಥದ್ದು. ಏನು ಬರಿತೀರಿ ವಿಷಯಾಗ? ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪತ್ರ. ಏನು ಬರಿತೀರಿ? ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪತ್ರ. ಅಷ್ಟು ಬರದಲ್ಲಿ ಪೂರ್ಣ ವಿರಾಮ ಹಾಕಬೇಕು. ನಂತರ ಮಹೋದಯ್ ಹಾಗೆ ಬರೆಯೋದು, ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ವಿಷಯ ವಿಸ್ತಾರದಲ್ಲಿ ಮತ್ತೆ ಸ್ವಲ್ಪ ಬದಲಾವಣೆ. ಏನು ಬದಲಾವಣೆ ನೋಡಿಕೊಳ್ಳಿ. ಉಪಯುಕ್ತ ವಿಷಯಕ್ಕೆ ಅನುಸಾರ ಮುझे ಕಾಲೇಜ್ ಮೇ ದಾಖಿಲ್ ಹೋನೆ ಕೆ ಲಿಯೇ ಪ್ರಮಾಣ ಪತ್ರ ಚಾಹಿಯೇ. ಅಲ್ವಾ? ನಿಮಗೆ ಪ್ರಮಾಣ ಪತ್ರ ಅಥವಾ ವರ್ಗಾವಣೆ ಪತ್ರ ಯಾಕೆ ಬೇಕಿರ್ತದೆ? TC ಮುಂದಿನ ಕಾಲೇಜಿಗೆ ಸೇರಲಿಕ್ಕೆ ಅಲ್ವಾ? ಆಗ ನೀವೇನು ಬರಿಬೇಕಿಲ್ಲಿ? ಉಪಯುಕ್ತ ವಿಷಯಕ್ಕೆ ಅನುಸಾರ ಮುझे ಕಾಲೇಜ್ ಮೇ ದಾಖಿಲ್ ಹೋನೆ ಕೆ ಲಿಯೇ ಪ್ರಮಾಣ ಪತ್ರ ಚಾಹಿಯೇ. ಪೂರ್ಣ ವಿರಾಮ ಹಾಕಿ इसलिए कृपया आप मुझे प्रमाण पत्र दीजिए, कृपया आप मुझे प्रमाण पत्र दीजिए ಅಂತ ಬರೆದು ಪೂರ್ಣ ವಿರಾಮ ಹಾಕಿ. ಆಮೇಲೆ ಸಧನ್ಯವಾದ್ ಆಪ್ಕಾ ಆಜ್ಞಾಕಾರಿ ಛಾತ್ರ. ಬೇರೆ ಯಾವುದೇ ಬದಲಾವಣೆಗಳು ಇಲ್ಲ, ಯಾವುದೇ ಪತ್ರಲೇಖನಿಯಲ್ಲಿ. ನಾನು ಮೊದಲೇ ಹೇಳಿದ್ದೇನೆ, ಪ್ರೇಷಕದೇ ಸೇವಾ ಮೇಲೆ ನೀವು ಎಲ್ಲಿ ಬದಲಿಸಬೇಕಂದ್ರೆ ವಿಷಯ ಮತ್ತು ವಿಷಯ ವಿಸ್ತಾರ ಮಾತ್ರ ಬದಲಾವಣೆ ಮಾಡಿದರೆ ಆಯಿತು. ಬೇರೆ ಯಾವುದೇ ರೀತಿಯ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇನ್ನೊಂದು ಪ್ರಶ್ನೆ ಇದೆ. अपने अस्वस्थता के कारण बताकर 3 दिनों की छुट्टी मंजूरी के लिए प्रधान अध्यापक के नाम एक पत्र लिखिए. ಅಲ್ವಾ? ಇಲ್ಲಿ ಏನು ಮಾಡ್ತೀರಿ ನೀವು? ರಜೆಯನ್ನು ಮೊದಲೇ ಕೇಳುವುದಲ್ಲ. ಅಸ್ವಸ್ಥತೆ ಅಂದರೆ ಏನು? ಅನಾರೋಗ್ಯ. ನಿಮಗೆ ಹುಷಾರಿಲ್ಲದೆ ಇರೋದು ಮೊದಲೇ ಗೊತ್ತಾಗ್ತದೆ ನಮಗೆ? ಮೊದಲೇ ಗೊತ್ತಾಗ್ತದಾ? ಗೊತ್ತಾಗೋದಿಲ್ಲ ಅಲ್ವಾ? ಆದ್ದರಿಂದ ಅಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡಬೇಕು. ಬದಲಾವಣೆ ಎಲ್ಲಿ ಮಾಡುವುದು? ಮೊದಲೇ ಹೇಳಿದ್ದೇನೆ, ಎಲ್ಲಿ ಬದಲಾವಣೆ ಮಾಡಬೇಕು ನಾವು? ಪ್ರೇಷಕ ಅಥವಾ ಸೇವಾಮಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ, ಅದನ್ನು ಹಾಗೇ ಬರೆಯಿರಿ. ವಿಷಯದಲ್ಲಿ ಬದಲಾವಣೆ.
ಏನು ಯಾವ ರೀತಿ ಬದಲಾವಣೆ ಮಾಡ್ತೀರಿ ನೋಡಿ. ವಿಷಯ ಬರೆಯುವಾಗ ಇಲ್ಲಿ 4 दिन की छुट्टी के लिए ವಿನತಿ ಪತ್ರ, ವಿನತಿ ಪತ್ರ ಅಥವಾ ನೀವು ಅವ್ರು ವಿನಂತಿಸಿಕೊಳ್ಳುವುದಲ್ವಾ, ಅದಕ್ಕೋಸ್ಕರ ನೀವು ವಿನತಿ ಪತ್ರ ಬರೀರಿ. ಆಮೇಲೆ उपरित विषय के अनुसार मैं बीमार पड़ी थी अथवा बीमार पड़ा था, इसलिए मैं पाठशाला नहीं आ सका. कृपया आप मुझे 4 दिन, ಯಾವ ದಿನಾಂಕ ನಿಮ್ಗೆ ಯಾವಾಗ ಹುಷಾರಿರಲಿಲ್ಲ ಆ ದಿನಾಂಕವನ್ನು ಬರೆಯೋದು. ದಿನಾಂಕ ಡ್ಯಾಶ್ ಸೆ ಡ್ಯಾಶ್ ತಕ್ छुट्टी मंजूर कीजिए. ಆಮೇಲೆ ಧನ್ಯವಾದ ಆಪ್ಕಾ ಆಜ್ಞಾಕಾರಿ ಛಾತ್ರ. ನೋಡಿ ಗೊತ್ತಾಯ್ತಲ್ಲ, ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ಅಸ್ವಸ್ಥತೆಗೆ ಕಾರಣ ಯಾವುದೋ ವಿಷಯದ ಸ್ವಲ್ಪ ಬದಲಾವಣೆ, ವಿಷಯ ವಿಸ್ತಾರದಲ್ಲಿ ಬದಲಾವಣೆ. ಯಾಕಂದರೆ ಇಲ್ಲಿ ಎಲ್ಲ 3 ಪತ್ರಗಳು ಒಂದೇ ರೀತಿ ಇದೆ. ನೀವು ಮೊದಲೇ ರಜೆಯನ್ನು ಕೇಳಿಕೊಳ್ತೀರಿ, ಆದರೆ ಅಸ್ವಸ್ಥತೆ ಅನಾರೋಗ್ಯ ಇರುವಾಗ ನಮಗೆ ಏನು ಮೊದಲೇ ಹುಷಾರಿಲ್ಲ ಅಂತೇಳಿ ಗೊತ್ತಾಗೋದಿಲ್ಲ, ಅದು ಮತ್ತೆ ಗೊತ್ತಾಗೋದಲ್ಲ. ನೀವು ಶಾಲೆಗೆ ಬಂದ ಮೇಲೆ ಅಥವಾ ಮನೆಯಿಂದ ಹುಷಾರಾಗಿ ಬಂದ ಮೇಲೆ ನೀವು ಪತ್ರವನ್ನು ಬರೆಯುವಂಥದ್ದು, ಅದನ್ನು ಸ್ವಲ್ಪ ನೀವು ಹೆಚ್ಚಾಗಿ ಗಮನಿಸಬೇಕು. ಇನ್ನೊಂದು ಪತ್ರ, दीदी के विवाह में भाग लेने के लिए 3 दिन की छुट्टी मांगते हुए अपने ಪ್ರಧಾನ ಅಧ್ಯಾಪಕರು ಏಕ ಪತ್ರ ಲಿಖಿ. ಇಲ್ಲಿ ಕೂಡ ಅದೇ ವಿಧಾನ, ಯಾವುದೇ ಬದಲಾವಣೆ ಇಲ್ಲ. 5 ಶಬ್ದಗಳನ್ನು ನೆನಪಿಡಿ. ಪ್ರೇಷಕ, ಸೇವಾ ಮೇ, ವಿಷಯ, ಮಹೋದಯ, ಧನ್ಯವಾದ. ಸ್ಥಳ, ದಿನಾಂಕ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಕೋಮ ಮತ್ತು ಅದು ಇಂಪಾರ್ಟೆಂಟ್. ಯಾವುದೇ ಭಾಷೆಯಲ್ಲಿ ಕೋಮ ಪೂರ್ಣ ವಿರಾಮ ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ಅದನ್ನು ನೆನಪಲ್ಲಿಟ್ಟುಕೊಂಡು ನೀವು ಬರೀಬೇಕು. ಇಲ್ಲಿ ಕೂಡ ನಿಮಗೆಲ್ಲ ಗೊತ್ತುಂಟು, ಪ್ರೇಷಕ ಹಾಗೆ ಬರೆಯೋದು, ಸೇವಾಮೆ ಹಾಗೆ. ವಿಷಯದಲ್ಲಿ ಏನು ಬದಲಾವಣೆ ನೋಡಿ, ಇಲ್ಲಿ ವಿಷಯ ಇಲ್ಲಿ ಕೊಟ್ಟಿದ್ದಾರೆ. ದೀದಿ ಕಿ ವಿವಾಹವೇ ಭಾಗ್ ಲೇನೆ ಕೆ ಲಿಯೆ, ಅಂದರೆ ನೀವು ಅಕ್ಕನ ಮದುವೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ನೀವು ಮಂಗಳೂರಲ್ಲಿದ್ದರೆ, ಅಕ್ಕ ಬೆಂಗಳೂರಲ್ಲಿದ್ದಾಳೆ. ಆದ್ದರಿಂದ ಅಲ್ಲಿ ಕೂಡ ಹಾಗೆ ವಿಷಯ ಮಾತ್ರ ಏನು ಬರೀತೀರಿ, दीदी के विवाह में भाग लेने के लिए ಅಂತ ಫುಲ್ ಬರೆಯೋದು ಬೇಡ. ಇಲ್ಲಿ ಕೂಡ 3 दिन की छुट्टी मांगते हुए पत्र, ಈಗ ವಿಷಯ ಸ್ಟಾರ್ಟ್ ಮಾಡುವಾಗ ಇಲ್ಲಿಂದ ಬರೆಯೋದು ನೀವು. ಇಲ್ಲಿಂದ 3 दिन की छुट्टी मांगते हुए पत्र ವಿಸ್ತಾರವಾಗಿ ಬರೆಯುವಾಗ ಇಲ್ಲಿಂದ ಬರೆಯೋದು. उपर्युक्त विषय के अनुसार मुझे दीदी के विवाह में भाग लेने के लिए 3 दिन की छुट्टी चाहिए. कृपया आप दिनांक ಡ್ಯಾಶ್ ಸೆ, ಅದು ನೀವು ಅಲ್ಲಿಯೇ ದಿನಾಂಕವನ್ನು ಹಾಕಿ, ಇಲ್ಲಿ ಡ್ಯಾಶ್ ಸೆ ಡ್ಯಾಶ್ ತಕ್ 3 दिन की छुट्टी मंजूर कीजिए. ಪೂರ್ಣ ವಿರಾಮ ನಂತರ ಸಧನ್ಯವಾದ ಆಪ್ಕಾ ಆಜ್ಞಾಕಾರಿ ಛಾತ್ರ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ತಿಳಿದಿದೆ ಪತ್ರವನ್ನು ಇದೇ ರೀತಿ ಅನೇಕ ಪ್ರಶ್ನೆಗಳು ಇರ್ತದೆ. ಇದೇ ಪ್ರಶ್ನೆಗಳು ಬರ್ತದಂತೇನಿಲ್ಲ. ಸಕಾರಣ, ಕೊಯ್ ಸಕಾರಣ ಅಂತ ಬಂದರೆ ಮಾತ್ರ ನೀವು ಯಾವುದಾದ್ರು ಒಂದು ಪತ್ರ ಲೇಖನವನ್ನು ಕಲಿತು ಇಟ್ಕೊಳ್ಬೇಕು. ಇದನ್ನೇ ಕಲಿಬೋದು, ಇದು ಅಥವಾ ಇದನ್ನೇ ನೀವು ಬರಿಬೋದು. ಸಕಾರಣ ಅಂದರೆ ಯಾವುದೇ ಕಾರಣ ಇಲ್ಲದಿರುವುದು. ಒಂದು ವೇಳೆ ಅವರು ಕಾರಣವನ್ನು ಕೊಟ್ಟರೆ ಪ್ರಶ್ನೆ ಸರಿಯಾಗಿ ಓದಿಕೊಳ್ಳಿ, ಏನು ಗೊಂದಲ ಮಾಡಿಕೊಳ್ಳೋದು ಬೇಡ. ಪ್ರಶ್ನೆಯನ್ನು ಸರಿಯಾಗಿ 1 ಸರಿ 2 ಸರಿ 3 ಸರಿ ಓದಿಕೊಳ್ಳಿ. ಯಾಕಂದರೆ 5 ಅಂಕಗಳಿದೆ ಚುಟ್ಟಿ ಪತ್ರಕ್ಕೆ, 5 ಅಂಕಗಳಿರುವುದರಿಂದ ನೀವು ಸರಿಯಾಗಿ ಪ್ರಶ್ನೆಯನ್ನು ಓದಿಕೊಂಡರೆ ಅಲ್ಪ ವಿರಾಮ, ಪೂರ್ಣ ವಿರಾಮ ಅಥವಾ ಕೊಮ ಮತ್ತು ಪೂರ್ಣ ವಿರಾಮವನ್ನು ಸರಿ ಬರೆದು ಈ 5 ಶಬ್ದಗಳನ್ನು ನೋಡಿ ಎಲ್ಲಿ ಬರಿಬೇಕು. ನಾನು ಮೊದಲೇ ಹೇಳಿದ್ದೇನೆ, ಪ್ರೇಷಕ, ಸೇವಾಮೆ, ಮಹೋದಯ ಒಂದೇ ರೇಖೆಯಲ್ಲಿರಬೇಕು. ನಿಮ್ಮ ಹೆಸರು, ಪ್ರಧಾನಾಧ್ಯಾಪಕಜಿ, ಉಪರ್ಯುಕ್ತ, ಸಧನ್ಯವಾದ ಇದು ಒಂದೇ ರೇಖೆಯಲ್ಲಿರಬೇಕು. ಇದು ನೀವು ಇಷ್ಟನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡು ಬರೆದ್ರೆ ಖಂಡಿತ ನಿಮಗೆ 5ರಲ್ಲಿ 5 ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೋಡಿ, ನಿಮಗೆ ಪರೀಕ್ಷೆಯಲ್ಲಿ ಅಂಕ ವಿಭಜನೆ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ನೀವೇನೋ ಬರೆದು ಹಾಕ್ತೀರಿ ಸುಮ್ಮನೆ ಅಲ್ವಾ. ಈಗ ನೋಡಿ ಅಂಕ ವಿಭಜನೆಯನ್ನು ಇದಕ್ಕೆ ಯಾವ ರೀತಿ ಹಂಚಿಕೆ ಮಾಡಲಾಗ್ತದೆ ಎಂಬುದನ್ನು ನೋಡಿ. ಪ್ರೇಷಕ ಪಥ ಏನು, ಇಲ್ಲಿ ನೀವೇನು ಬರಿತೀರಿ, ದಿನಾಂಕ, ಸ್ಥಳ, ದಿನಾಂಕ ಮತ್ತು ಈ ವಿಷಯ, ಅದಕ್ಕೆ ಅರ್ಧ ಮಾರ್ಕ್ ಸಿಗ್ತದೆ ನಿಮಗೆ. ಪತ್ರ ಪಾನೆ ವಾಲೆ ಕಾ ಪಥ ಅಂದರೆ ಸೇವಾಮೆ, ನೀವು ಯಾರಿಗೆ ಬರೀತೀರಿ ಅದಕ್ಕೆ ಅರ್ಧ ಅಂಕ ಸಿಗ್ತದೆ. ವಿಷಯ, ನೀವು ಬರೆಯೋ ವಿಷಯಕ್ಕೆ ಇಲ್ಲಿ ಇದಕ್ಕೆ ಅರ್ಧ ಅಂಕಗಳು. ಸಂಬೋಧನ್, ನೀವು ಇಲ್ಲಿ ಅವರಿಗೆ ಸಂಬೋಧನೆ ಮಾಡ್ತೀರಲ್ಲ, ಮಾನ್ಯರೇ, ರೆಸ್ಪೆಕ್ಟೆಡ್ ಸರ್, ಮಹೋದಯವ, ಹಾಗೆ ಹಿಂದಿಯಲ್ಲಿ ಮಹೋದಯ ಹೇಳ್ತೇವೆ, ಸೊ ಅದಕ್ಕೆ ಅರ್ಧ ಅಂಕಗಳು. ಪತ್ರಕ ಕಲೆಯವರ್ ಅಂದರೆ ವಿಷಯ ವಿಸ್ತಾರ, ವಿಷಯ ವಿಸ್ತಾರ ನೀವೇನು ಮಾಡ್ತೀರಿ ಅದಕ್ಕೆ 2.5 ಅಂಕಗಳು ಇದೆ. ಅದಕ್ಕೆ ಎಷ್ಟಿದೆ, 2.5 ಅಂಕಗಳು ಇರುವುದರಿಂದ ನೀವು ಸ್ವಲ್ಪ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿಕೊಂಡು ಬರೆದ್ರೆ ಖಂಡಿತ ನಿಮಗೆ ಏನೂ ಕಷ್ಟ ಆಗೋದಿಲ್ಲ. ಪ್ರಶ್ನೆಯನ್ನು ಮಾತ್ರ ಓದಿಕೊಳ್ಳಿ. ನಂತರ ಸಮಾಪ್ತಿ,
ಸಧನ್ಯವಾದ್ ಆಪ್ಕಾ ಆಜ್ಞಾಕಾರಿ ಛಾತ್ರ. ಇಷ್ಟನ್ನು ನೀವು ಸರಿಯಾಗಿ ಬರೆದ್ರೆ ಖಂಡಿತ ನಿಮಗೆ 5ರಲ್ಲಿ 5 ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಚುಟ್ಟಿ ಪತ್ರ ಬರೆಯುವ ರೀತಿ ಮತ್ತು ಅದರ ವಿಧಾನ. ಸರಿಯಾಗಿ ಎಲ್ಲರಿಗೆ ಅರ್ಥ ಆಗಿದೆಲ್ಲ ಮಕ್ಕಳೇ? ನೀವು ಸರಿಯಾಗಿ ಬರೀರಿ, ಪರೀಕ್ಷೆಗೆ ಖಂಡಿತ 5ರಲ್ಲಿ 5 ಸಿಕ್ತಂತ ಭರವಸೆ ನನಗೂ ಇದೆ. ನೀವು ಕೂಡ ಖಂಡಿತ ಅದನ್ನು ಪಡಿಬೇಕು. ಈಗ ಮುಂದಿನ ಪತ್ರ ನೋಡಿ, ಪತ್ರಲೇಖನದಲ್ಲಿ ನಿಮಗೆ ಆಯ್ಕೆ ಇರ್ತದೆ. ಏನು ಇದನ್ನು ಕೊಡ್ತಾರೆ, ಹೇಗೆ ಅಪ್ನೆ ಪ್ರಮಾಣ ಪತ್ರ ಮಾಂಗ್ತೆ ಹುಯೇ ಪಾಠಶಾಲೆ ಕೆ ಪ್ರಧಾನ ಅಧ್ಯಾಪಕ ಜಿ ಕೋ ಪತ್ರ ಲಿಖಿಯೇ ಅಥವಾ ಪಿತಾಜಿ ಕೋ ಪತ್ರ. ಈಗ ಅದನ್ನು ಯಾವ ರೀತಿ ಬರೆಯೋದು, ಇನ್ನೊಂದು ಪತ್ರವನ್ನು ಯಾವ ರೀತಿ ಬರೀಬೋದು ಅದನ್ನು ನಾವೀಗ ವಿಸ್ತಾರವಾಗಿ ತಿಳಿದುಕೊಳ್ಳುವ. ಈಗ ಚುಟ್ಟಿ ಪತ್ರ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರೆ ಅಲ್ವಾ? ಆಯ್ಕೆ ಇರ್ತದೆ ಮಕ್ಕಳೇ, ಆದರೂ ಕೂಡ ಕೆಲವೊಂದು ಸಾರಿ ಆಯ್ಕೆ ಇಲ್ಲದೇ ಇದ್ದರೆ ಆಗ ನಿಮಗೆ 5 ಅಂಕ ನಷ್ಟ ಆಗ್ತದಲ್ಲ, ಹೌದಲ್ಲ? ಸೊ ಆ ರೀತಿ ನಷ್ಟ ಆಗಬಾರ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಪತ್ರಲೇಖನವನ್ನು ಕೂಡ ಸರಿಯಾಗಿ ಅಭ್ಯಾಸ ಮಾಡಿ. ಇದು ಕೂಡ ಅತ್ಯಂತ ಸರಳವಾಗಿದೆ, ಯಾವುದೇ ಕಷ್ಟ ಇಲ್ಲ. ನೋಡಿ, ಇಲ್ಲಿ ಪ್ರಶ್ನೆ ಈ ರೀತಿ ಇರ್ತದೆ, ಶೈಕ್ಷಿಕ ಪ್ರವಾಸಕ್ಕೆ ಅಥವಾ ಪರ್ಯಟನ, ಶೈಕ್ಷಿಕ ಪ್ರವಾಸ ಮತ್ತು ಪರ್ಯಟನ ಸೇಮ್. ನೀವು ಹೊರಗೆ ಸುತ್ತಾಡಲಿಕ್ಕೆ ಹೋಗುವಂಥದ್ದು, ಹೊರಗೆ ಪ್ರವಾಸಕ್ಕೆ ಹೋಗುವಂಥದ್ದು, ಟೂರಿಗೆ ಹೋಗುವುದು. रुपये भेजने की विनती करते हुए पिताजी को पत्र लिखिए. ಈಗ ನೀವು ತಂದೆಗೆ ಟೂರಿಗೆ ನೀವು ಹೋಗಬೇಕಲ್ಲ, ಅದಕ್ಕೋಸ್ಕರ ಹಣ ಕೊಡಲಿಕ್ಕಾಗಿ ನೀವು ಅವರಲ್ಲಿ ಏನು ಮಾಡ್ತಾ ಇದ್ದೀರಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅಲ್ವಾ? ನೇರ ಕೇಳಿದ್ರೆ ಕೊಡ್ತಾರಾ, ನನಗೆ ಹಣ ಬೇಕು ಕೊಡಿ ಅಂತ ಕೊಡೋದಿಲ್ಲ ಅಲ್ವಾ? ಅದನ್ನು ಸ್ವಲ್ಪ ನಿಧಾನಕ್ಕೆ ಅವರನ್ನು ಮನವೊಲಿಸಿ ಕೇಳಬೇಕಾಗ್ತದೆ. ಈಗ ನೀವು ಫೋನಲ್ಲಿ ಮಾತಾಡ್ತೀರಲ್ವಾ? ಹೇಗೆ ಮಾತಾಡ್ತೀರಿ? ಯಾರ್ದಾದ್ರೂ ಈಗ ಫೋನ್ ಬರ್ತದೆ, ಹೇಗೆ ಮಾತಾಡ್ತೀರಿ ಹೇಳಿ? ಹಾಂ ಹಲೋ ಅಂತ ಹೇಳಿ ನೇರ ವಿಷಯ ಹೋಗ್ತೀರಾ? ಹಾಂ ಹಾಯ್ ಹೇಗಿದ್ದಿ ಕೇಳ್ತೇವಲ್ವ ನಾವು. ಮನೆಯಲ್ಲೆಲ್ಲ ಹೇಗಿದ್ದಾರೆ, ಅಪ್ಪ ಅಮ್ಮ ಹೇಗಿದ್ದಾರೆ, ಅಜ್ಜ ಅಜ್ಜಿ ಹೇಗಿದ್ದಾರೆ, ನಾವು ಕೇಳ್ತೇವೆ ಇಲ್ವಾ? ಅದೇ ರೀತಿ ನೀವೇನು ಮಾಡೋದು, ಇದನ್ನು ಮಾತನಾಡೋದು, ಇಲ್ಲಿ ಬರವಣಿಗೆಯಲ್ಲಿ ಬರೆಯುವುದು. फ़ोन में आप जिस तरह बात करते हैं उसी तरह पत्र लेखन में लिखना है. उसके बाद विषय आता है. ಹಾಂ ನೋಡ, ನನಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಉಂಟು ಅಲ್ವಾ, ಈಗ ತಂದೆ ಹತ್ರ ಹಣ ಕೇಳಬೇಕು ನಾನು. ತಂದೆ ಹತ್ರ ಹೇಗೆ ಕೇಳ್ತೀರಿ? ಫೋನಲ್ಲಿ ಅಪ್ಪ ನನಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಉಂಟಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ನಾನು ಒಬ್ಬನೇ ಹೋಗೋದಿಲ್ಲ, ಪ್ಲೀಸ್ ನನಗೆ ಹಣ ಕೊಡಿ ಅಂತ ಹೇಳ್ತೀರಲ್ಲ, ಅದನ್ನೇ ನೀವು ಇಲ್ಲಿ ಬರೆದ್ರಾಯ್ತು ಅಷ್ಟೇ ಅಲ್ವಾ? ಸುಲಭ, ಏನು ಕಷ್ಟ ಇಲ್ಲ, ಬಹಳ ಸುಲಭ ನೋಡಿ. ಆಮೇಲೆ ಕೊನೆಗೆ ಏನು ಮಾಡ್ತೀರಿ, ಫೋನೆಲ್ಲ ಮಾತಾಡಿ ಆಯಿತು, ಕೊನೆಗೆ ಹೇಳ್ತೀರಾ ಹಾಂ ಎಲ್ಲರೂ ನಾನು ಕೇಳಿದ್ದೇನೆ ಅಂತ ಹೇಳಿ ಅಂತ ಹೇಳೋದಿಲ್ವ? ಸರಿ, ಅದೇ ರೀತಿ ನೀವು ಫೋನಲ್ಲಿ ಹೇಗೆ ಮಾತನಾಡ್ತೀರಿ ಅಲ್ಲ, ಅದನ್ನೇ ಇಲ್ಲಿ ನೀವು ಬರವಣಿಗೆಯಲ್ಲಿ ಬರೆದ್ರಾಯ್ತು ಅಷ್ಟೇ, ಬೇರೆ ಏನೂ ಇಲ್ಲಿ ವ್ಯತ್ಯಾಸ ಇಲ್ಲ ನೋಡಿ. ಬಹಳ ಸುಲಭ ಇದು. ಏನು ಈಗ ನೀವು ಯಾರಿಗೆ ಪತ್ರ ಬರೆಯುವುದಿಲ್ಲಿ ನೋಡಿ ಕೇಳಿದ್ದಾರೆ ಇಲ್ಲಿ, ಶೈಕ್ಷಿಕ ಪ್ರವಾಸಕ್ಕೆ ಲಿಯೇ ರೂಪಾಯಿ ಬೇಜನೆ ಕಿ ವಿನಂತಿ ಕರ್ತೆ ಹುಯೇ ಪಿತಾಜಿ ಕೋ ಪತ್ರ ಲಿಖಿಯೇ. ನೋಡಿ, ಯಾವಾಗಲೂ ಹಿರಿಯರು ಅಂತ ಹೇಳಿದ್ರು ಕೂಡ ನಮಗೊಂದು ಒಳ್ಳೆಯ ಅವರಲ್ಲಿ ಭಾವನೆ ಬರ್ತದೆ ಅಲ್ವಾ? ಏನು ಪೂಜ್ಯ ಭಾವನೆ. ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಯಾರೇ ಇರ್ಬೋದು, ನಮ್ಮಕ್ಕಿಂತ ಹಿರಿಯರು, ಅವರ ಮನಸ್ಸಲ್ಲಿ ಅವರಿಗೆ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವ ಇದೆ, ಪೂಜ್ಯ ಭಾವ. ಅವರು ಹಿರಿಯರಲ್ವ, ನಾವು ಯಾವಾಗಲೂ ಅವರಿಗೆ ನಮಸ್ಕಾರ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಮಾತಾಡ್ತೇವೆ. ಸೊ ಹಾಗೆ ಪಿತಾಜಿಗೂ ಪತ್ರ ಬಗ್ಗೆ ಸಂಬೋಧನೆ ನೀವು ನೆನಪಿಡಬೇಕು. ಏನು ಸಂಬೋಧನೆ ಮಾಡ್ತೀರಿ ಅಲ್ಲಿ, ಏನು ಮಾಡ್ತೀರಿ? ಪೂಜ್ಯ ಪಿತಾಜಿ, ಸಾದರ್ ಪ್ರಣಾಮ್ ಅಲ್ವಾ? ಪೂಜ್ಯ ಪಿತಾಜಿ ಸಾದರ್ ಪ್ರಣಾಮ್. ಈಗ ನಾನು ಹೇಳಿದೆ, ನೀವು ಫೋನಲ್ಲಿ ಹೇಗೆ ಮಾತಾಡ್ತೀರ ಅದೇ ರೀತಿ ಬರೆಯುವುದು ಅಂತಿದ್ದೆ. ಮೈ ಯಹಾ ಆಪ್ಕೆ ಆಶೀರ್ವಾದ ಸೇ ಕುಶಲ್ ಹೂँ. ಏನು ಬರೆದಿರಿ? ನಿಮ್ಮ ಆಶೀರ್ವಾದದಿಂದ ನಾನಿಲ್ಲಿ ಕ್ಷೇಮವಾಗಿದ್ದೇನೆ. ಆಪ್ಕಾ ಪತ್ರ ಮಿಲಾ, पढ़कर अत्यंत खुशी हुई, आप कैसे हैं, घर में सब कैसे हैं. ಆಮೇಲೆ ಇಲ್ಲಿ 3 ಚರಣ ಬರಬೇಕು ಈ ಪತ್ರಲೇಖನದಲ್ಲಿ. ಚುಟ್ಟಿ ಪತ್ರದಲ್ಲಿ 5 ಶಬ್ದಗಳನ್ನು ನೆನಪಿಟ್ರೆ ಸಾಕು, ಇಲ್ಲಿ 3 ಚರಣ. ಮತ್ತು ಪಿತಾಜಿ ನೋಡಿಕೊಳ್ಳಿ ಸರಿ, ಪಿತಾಜಿ ಅಂತ ಹೇಳಿದರೆ ಒಂದು ಪೂಜ್ಯ ಭಾವನೆ ನಮ್ಮಲ್ಲಿ. ಪೂಜ್ಯ ಪಿತಾಜಿ ಅಂತೇಳಿ ಶುರು ಮಾಡೋದು. ಪೂಜ್ಯ ಪಿತಾಜಿ ಅಂತ ಅಲ್ಲಿ ಹಾಗೆ ಪ್ರೇಷಕ ಬರೆದ ಮೇಲೆ ನೀವು ಹೇಗೆ ಸ್ಥಳ ದಿನಾಂಕ ಬರೀತೀರಿ, ಇಲ್ಲಿ ಕೂಡ ಫಸ್ಟ್ ಅದನ್ನು ಕೆಲಸ ಮಾಡಿ, ಇಲ್ಲಾಂದ್ರೆ ಮರ್ತು ಹೋಗ್ತದೆ ನಿಮಗೆ. ಪೂಜ್ಯ ಪಿತಾಜಿ ಅದರ ನೇರಕ್ಕೆ ಸ್ಥಳ ದಿನಾಂಕವನ್ನು ಬರೀರಿ. ನಂತರ ಸಾದರ್ ಪ್ರಣಾಮ್, ಮೈ ಯಹಾ ಆಪ್ಕೆ ಆಶೀರ್ವಾದ ಸೆ ಕುಶಲ್ ಹೂँ, आपका पत्र मिला, पढ़कर अत्यंत खुशी हुई, आप कैसे हैं, घर में सब कैसे हैं. ಈಗ ವಿಷಯಕ್ಕೆ ಬರೋದು. ಏನು ವಿಷಯ ಇಲ್ಲಿ?
ಶೈಕ್ಷಿಕ ಪ್ರವಾಸಕ್ಕೆ लिए रुपये मांगना ಅಲ್ವಾ, ಶೈಕ್ಷಣಿಕ ಪ್ರವಾಸಕ್ಕೆ ನೀವು ತಂದೆಯವರಲ್ಲಿ ಹಣ ಕೇಳಬೇಕು. हमारे स्कूल की ओर से अगले महीने शैक्षिक यात्रा का आयोजन हुआ है. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಮುಂದಿನ ತಿಂಗಳು ಏನು ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಿರುತ್ತಾರೆ. ಉಸ್ಮೆ ಮೇರೆ ಸಾರೇ ಮಿತ್ರ ಜಾ ರಹೇ ಹೇ. ಈಗ ಫೋನಲ್ಲಿ ಹೇಳೋಗೆ ಹೇಳ್ತೀರಿ ಅಪ್ಪ ಎಲ್ಲರೂ ಹೋಗ್ತಾರೆ ಅಪ್ಪ ಅಂತ ಹೇಳ್ತೀರಲ್ವ, ಆದರೆ ಇಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದು, ಅದನ್ನು ನೀವು ಬರೆಯುವುದು. ಉಸ್ಮೆ ಮೇರೆ ಸಾರೆ ಮಿತ್ರ ಜಾ ರಹೇ ಹೇ, ಉಸ್ಕೆ ಸಾಥ್ ಮೈ ಭಿ ಜಾನಾ ಚಾಹತಾ ಹೂँ, इसलिए मुझे रुपये 200 जल्दी भेजने की कृपा करे. ಆಮೇಲೆ ಕೊನೆಯಲ್ಲಿ ನಾನು ಹೇಳಿದೆ ಎಲ್ಲರನ್ನು ಕೇಳಿದ್ದೇನಂತೇಳಿ ಅಂತ ಅಲ್ವಾ, ಅದು ಬಯಲಿಕ್ಕೆ. ಈಗ ಬರೆಯೋದು ಹೇಗೆ, ಮಾತಾಜಿ ಕೋ ಮೇರಾ ಪ್ರಣಾಮ್, ಚೋಟೆ ಬೆಹನ್ ಅವ್ರ ಭಾಯಿ ಕೋ ಢೇರ್ ಸಾರಾ ಪ್ಯಾರ್. ಕೊನೆಯಲ್ಲಿ ಆಪ್ಕಾ ಪ್ಯಾರ ಬೇಟ, ಹೆಸರು ಬರೆಯೋದು ಬೇಡ, 3 ಎಕ್ಸ್ ಹಾಕಿ ಸೇವಾಮೆ. ನೋಡಿ ಇಲ್ಲಿ ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೇವಾಮೆ, ಸೇವಾಮೆ ಯಾರಿಗೆ ಬರೆಯೋದು, ಯಾರ ವಿಳಾಸ, ತಂದೆಯ ವಿಳಾಸ. ಸೇವಾಮೆ ಯಾರ ವಿಳಾಸ, ತಂದೆಯ ವಿಳಾಸ. ಇದು ಇಲ್ಲಿ ನಿಮ್ಮದು. ಇಲ್ಲಿ ಇದನ್ನು ಗೊಂದಲ ಮಾಡಿಕೊಳ್ಬೇಡಿ ನೀವು. ಇಲ್ಲಿ ನಿಮ್ಮ ಹೆಸರು ಬರಲಿಕ್ಕೆ ಅದಕ್ಕೆ ಇಲ್ಲಿ ಈ ರೀತಿ ಕೊಟ್ಟಿದ್ದೇನೆ. ಇದು ಸೇವಾಮೆ ಯಾವಾಗಲೂ ಅನ್ಬಿಡಿ 2. ಅಲ್ಲಿ ನೀವು ನೋಡಿದರೆ ಪ್ರೇಷಕ ಸೇವಾ ಚುಟ್ಟಿ ಪತ್ರದಲ್ಲಿ ಕೂಡ ಪ್ರೇಷಕ ನಾವು ಸೇವಾಮೆ 2 ಯಾರಿಗೆ ಬರೆಯೋದು ಅಂತ. ಸೊ ಸೇವಾಮೆ ನಿಮ್ಮ ತಂದೆಯವರ ವಿಳಾಸ. ನೀವು ವಿಳಾಸ ಇದನ್ನೇ ಬರಿಬೇಕಂತಿಲ್ಲ, ನಿಮಗೆ ಯಾವುದು ಸರಳ ಅನಿಸ್ತದೆ ಅತ್ಯಂತ ಸರಳ ವಿಳಾಸವನ್ನು ಬರೆಯಿರಿ. घर नंबर 625 625 दूसरा क्रॉस ಜಯನಗರ್ ಬೆಂಗಳೂರು. ನೋಡಿ ಇಲ್ಲಿ ಇಷ್ಟೇ, ಚುಟ್ಟಿ ಪತ್ರ ಮತ್ತು ಪಿತಾಜಿ ಪತ್ರಕ್ಕೆ ಏನು ಗೊಂದಲ ಮಾಡಿಕೊಳ್ಳೋದು ಬೇಡ. ಚುಟ್ಟಿ ಪತ್ರ ಅಂತ ಹೇಳಿದ ಕೂಡ 5 ಶಬ್ದ ನೆನಪಿಡಿ. ಪಿತಾಜಿಕೋ ಅಥವಾ ಮಾತಾಜಿಕೋ ಪತ್ರ ಅಂದರೆ ಪೂಜ್ಯ. ಇದರಲ್ಲಿಯೇ ಇನ್ನು ಬೆಹನ್ಕೋ ಪತ್ರ, ಬಾಯಿಕೋ ಪತ್ರ ಹಾಗೆ ಎಲ್ಲ ಇರ್ತದೆ. ಆ ಬೆಹನ್ ಬಾಯಿಗೆ ನಾವು ಪೂಜ್ಯ ಅಂತ ಹೇಳೋದಿಲ್ಲ, ಪ್ಯಾರೆ ಭಾಯ್, ಪ್ಯಾರೆ ಬೆಹನ್, ಪ್ರಣಾಮ್, ಬರೀ ಪ್ರಣಾಮ್, ಸಾದರ ಪ್ರಣಾಮ್ ಎಲ್ಲ ಬೇಡ. ಮತ್ತು ವಿಷಯ ಎಲ್ಲ ಇಷ್ಟೇ. ಇಲ್ಲಿ ವಿಷಯವನ್ನು 2ನೇ ಚರಣ ಏನುಂಟು ಅದನ್ನು ಸ್ವಲ್ಪ ಬದಲಿಸಿಕೊಂಡು ಮತ್ತೆಲ್ಲ ಹಾಗೆ ಬರೆದೈತೆ. ನೋಡಿ ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಹೇಳ್ತೇನೆ. अपने परीक्षा की तैयारी के बारे में बताते हुए माताजी को एक पत्र लिखे. ಮಾತಾಜಿ ಅಂದರೆ ಸೇಮ್ ತಂದೆ ಹಾಗೆ, ಇಲ್ಲಿ ಪೂಜ್ಯ ಪಿತಾಜಿ ಇರುವಲ್ಲಿ ಪೂಜ್ಯ ಮಾತಾಜಿ ಅಂತ ಬರೆಯುವುದು. ವಿಷಯವನ್ನು ಬದಲಿಸುವುದು. ಏನು, ಪರೀಕ್ಷಾಕ್ಕೆ ತಯಾರಿ. ಈಗ ಪರೀಕ್ಷೆ ತಯಾರಿ ಅಂದರೆ ನೀವು ಹಣ ಕೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಅಲ್ವಾ. ನೀವು ಯಾವ ರೀತಿ ಓದ್ತಾ ಇದ್ದೀರಿ, ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ದೇನೆ, ಸಂಜೆ ಓದ್ತೇನೆ, ನಂಗೆ ಡೌಟ್ ಇದ್ದರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೇನೆ, ಅಧ್ಯಾಪಕರ ಹತ್ರ ಕೇಳ್ತೇನೆ, ಕೆಲವು ಪುಸ್ತಕಗಳನ್ನು ರೆಫರ್ ಮಾಡ್ತೇನೆ. ಈ ಪರೀಕ್ಷೆಯಲ್ಲಿ ನಾನು ಅತ್ಯುತ್ತಮ ಅಂಕವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಥವಾ ಪಡಿತೇನೆ. मैं इस बार परीक्षा में अच्छी तरह पढ़ूंगी अथवा पढ़ूंगा, 100 में से मुझे पूरे से पूरा अंक मिलना चाहिए, इसलिए मैं कोशिश कर रहा हूँ ಹಾಗೆ ಅಂತ ಹೇಳಿಕೊಂಡು ಇಲ್ಲಿ ವಿಷಯ ಬರೆಯೋದು. ಮತ್ತೆ ಎಲ್ಲ ಸೇಮ್, ನೀವು ವಿಳಾಸ ಎಲ್ಲ ಏನು ಬದಲಿಸಬೇಕಾಗಿಲ್ಲ, ಇದನ್ನೇ ನೀವು ಬರೀಬೋದು. ಹಾಗೆ ಇನ್ನೊಂದು, ಜೀವನ ಮೇ ಪಢಾಯಿ ಕೆ ಮಹತ್ವಕ್ಕೂ ಬದಾತೆ ಹುಯೇ ಅಪ್ನೆ ಛೋಟೆ ಬಾಯಿ. ಛೋಟೆ ಬಾಯಿಗೆ ನಾವೇನು ಮೊದಲೇ ಹೇಳಿದ್ದೇನೆ, ತಂದೆ ತಾಯಿ ಹಿರಿಯರಾದರೆ ಮಾತ್ರ ಪೂಜ್ಯ. ಛೋಟೆ ಬಾಯಿ ಬೆಹನ್ ಎಲ್ಲ ಇದ್ರೆ ಏನು ಮಾಡಬೇಕು ನೀವು, ಪ್ಯಾರೆ ಬಾಯಿ ಪ್ಯಾರೆ ಬೆಹನ್ ಪ್ರಣಾಮ್ ಅಷ್ಟೇ ಬರೆದ್ರೆ ಸಾಕಾಗ್ತದೆ. ಮತ್ತು ವಿಷಯವನ್ನು ಅಲ್ಲಿ ಪಢಾಯಿಕೆ ಮಹತ್ವ, ಇಲ್ಲಿ ವಿಷಯವನ್ನು ಸ್ವಲ್ಪ ನೀವು ಬದಲಿಸಿದರೆ ಸಾಕು. ಉಳಿದ ಸಂಬೋಧನೆ ಎಲ್ಲ ಸೇವಾಮೆ ಅದೇ, ಆಪ್ಕಾ ಪ್ಯಾರ ಬೇಟ ಕೂಡ ಅದೇ, ಇಲ್ಲಿ ಏನು ನೀವು ಬದಲಿಸುವುದು ಬೇಡ. ಈಗ ನಾವು ಜಸ್ಟ್ ಇಲ್ಲಿ ಅಂಕವನ್ನು ಹೇಗೆ ವಿಭಜನೆ ಮಾಡಲಾಗಿದೆ ಈ ಪತ್ರಲೇಖನಕ್ಕೆ ಎಂಬುದನ್ನು ನೋಡುವ. ಇಲ್ಲಿ ನೋಡಿ, ಸ್ಥಳ ದಿನಾಂಕಕ್ಕೆ ಅರ್ಧ ಅಂಕಗಳನ್ನು ಕೊಟ್ಟಿದ್ದಾರೆ. ಸಂಬೋಧನ್ ಏವಂ ಅಭಿವಾದನ್ ಅಂದರೆ ಇದು ಏನು ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಅಂತ ಬರೀತಿರಲ್ಲ, ಅದಕ್ಕೆ 1 ಅಂಕಗಳಿದೆ. ಪತ್ರಿಕಾ ಕಲೇವರ್, ಈ 3 ಚರಣಗಳು, ಪತ್ರಿಕಾ ಅಂದರೆ ವಿಷಯ ವಿಸ್ತಾರ ಏನಿದೆ ಅದಕ್ಕೆ 2.5 ಅಂಕಗಳಿದೆ. ಸಮಾಪ್ತಿ, ಕೊನೆಯಲ್ಲಿ ನೀವೇನು ಬರೀತೀರಿ, ಆಪ್ಕಾ ಪ್ಯಾರ ಬೇಟಾ, ಅದಕ್ಕೆ ಅರ್ಧ ಅಂಕಿದೆ. ಪತ್ರ ಪಾನೆ ವಾಲೆ ಕ ಪತ ಸೇವಾಮೆ, ಇಲ್ಲಿ ನೀವೇನು ವಿಳಾಸ ಬರೀತೀರಿ ಅದಕ್ಕೆ ಅರ್ಧ ಅಂಕಗಳಿದೆ. ಒಟ್ಟಿನಲ್ಲಿ 5 ಅಂಕಗಳು ಮಕ್ಕಳೇ. ಇಲ್ಲಿ ನೋಡಿ, ನೀವು ಸರಿಯಾಗಿ ಈ ಚುಟ್ಟಿ ಪತ್ರ ಮತ್ತು ಪಿತಾಜಿ ಒಂದು ಆಯ್ಕೆ ಖಂಡಿತ ಇದ್ದೇ ಇರ್ತದೆ 90 ಭಾಗ. ಒಂದು ವೇಳೆ ಇಲ್ಲದಿದ್ದಲ್ಲಿ ನೀವು 2 ಪತ್ರಗಳನ್ನು ಕಲಿಯುವುದು ಒಳ್ಳೆಯದು. ಯಾಕಂದರೆ ಬಹಳ ಸುಲಭವಾಗಿದೆ ಇದು. ನಾನು ಮೊದಲೇ ಹೇಳಿದ್ದೇನೆ, ಈ ಪತ್ರಲೇಖನ ವೈಯಕ್ತಿಕ ಪತ್ರ ನೀವು ಅಥವಾ ಪರಿವಾರಕ್ಕೆ ಏನು ಬರೀತೀರಿ, ನೀವು ಫೋನಲ್ಲಿ ಯಾವ ರೀತಿ ಮಾತಾಡ್ತೀರಿ ಅದನ್ನೇ ನೀವು ಏನು ಬರವಣಿಗೆಯಲ್ಲಿ ಬರೆಯುವಂಥದ್ದು. ಅದರಿಂದ ಏನೂ ಗೊಂದಲ ಮಾಡಿಕೊಳ್ಳದೆ ಚೆನ್ನಾಗಿ ಬರೆಯಿರಿ. 5ರಲ್ಲಿ 5 ಅಂಕ ಖಂಡಿತ ನಿಮಗೆ ಸಿಕ್ಕೇ ಸಿಗ್ತದೆ. ಅದಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಧನ್ಯವಾದಗಳು.